ಸೌಂದರ್ಯ ಲಹರಿ ಶ್ಲೋಕ ಸಂಖ್ಯೆ 66. ವಿಪಂಚಾ ಗಾಯಂತಿ ವಿವಿಧಮಪದಾನಂ ಪಶುಪತೇಃ ತ್ವಯಾರಬ್ಧೇ ವಕ್ತುಂ ಚಲಿತಶಿರಸಾ ಸಾಧುವಚನೆ ತದೀಯೈರ್ಮಾಧುರ್ಯೈಃ ಅಪಲಪಿತತಂತ್ರೀ ಕಲರವಾಂ ನಿಜಾಂ ವೀಣಾಂ ವಾಣಿ ನಿಚುಲಯತಿ ಚೋಲೇನ ನಿಭೃತಂ. ಹೇ ಭಗವತಿ, ಸರಸ್ವತಿಯು ಪಶುಪತಿಯ ತ್ರಿಪುರ ಜಯವೇ ಮೊದಲಾದಂತಹ ಅದ್ಭುತ ಲೀಲೆಗಳನ್ನು ವೀಣೆಯಿಂದ ಹಾಡುತ್ತಿರುವಾಗ ನೀನು ತಲೆದೂಗುತ್ತಾ ಪ್ರಶಂಸಾ ಸೂಚಕವಾದ ಮಾತುಗಳನ್ನು ಹೇಳುವುದಕ್ಕೆ ಪ್ರಾರಂಭಿಸಿದರೆ ಅವಳು ತನ್ನ ಕಚ್ಚಪಿ ವೀಣೆಯನ್ನು ಗವಿಸಿನಿಂದ ಮುಚ್ಚುತ್ತಾಳೆ. ಏಕೆಂದರೆ ನಿನ್ನ ಮಾತಿನ ಮಾಧುರ್ಯವು ಆ ವೀಣೆಯ ತಂತ್ರಿ ಕಲರವವನ್ನೂ ಪರಿಹಾಸ ಮಾಡುತ್ತದೆ. ಸೌಂದರ್ಯ ಲಹರಿ ಶ್ಲೋಕ ಸಂಖ್ಯೆ 67. ಕರಾಗ್ರೇಣ ಸ್ಪೃಷ್ಟಂ ತುಹಿನಗಿರಿಣಾ ವತ್ಸಲತಯಾ ಗಿರೀಶೇನೋದಸ್ತಂ ಮುಹುರಧರಪಾನಾಕುಲತಯಾ ಕರಗ್ರಾಹ್ಯಂ ಶಂಭೋಃ ಮುಖಮುಕುರವೃಂತಂ ಗಿರಿಸುತೆ ಕಥಂಕಾರಂ ಬ್ರೂಮಃ ತವ ಚುಬುಕಮೌಪಮ್ಯರಹಿತಂ. ಹೇ ಗಿರಿಸುತೆ, ನಿನ್ನ ತಂದೆಯಾದ ಹಿಮವಂತನು ವಾತ್ಸಲ್ಯದಿಂದ ತನ್ನ ಕೈ ತುದಿಯಿಂದ ಹಿಡಿದ, ಸದಾಶಿವನು ಪುನಃ ಪುನಃ ಅಧರ ಪಾನವನ್ನು ಮಾಡುವ ಆಕುಲತೆಯಿಂದ ಎತ್ತಿದ, ಶಂಭುವಿನ ಕೈಯಲ್ಲಿ ಹಿಡಿಯಲು ಯೋಗ್ಯವಾದ ಮುಖವೆಂಬ ಕನ್ನಡಿಗೆ ಹಿಡಿಯಂತಿರುವ ಅನುಪಮವಾದ ನಿನ್ನ ಗಲ್ಲವನ್ನು ಹೇಗೆ ಬಣ್ಣಿಸುವೆ. ಸೌಂದರ್ಯ ಲಹರಿ ಶ್ಲೋಕ ಸಂಖ್ಯೆ 68. ಭುಜಾಶ್ಲೇಷಾ ನಿತ್ಯಂ ಪುರದಮಯಿತುಃ ಕಂಟಕವತಿ ತವ ಗ್ರೀವಾಧತ್ತೆ ಮುಖಕಮಲನಾಲಶ್ರಿಯಮಿಯಂ ಸ್ವತಃ ಶ್ವೇತಾ ಕಾಲಾ ಗರುಬಹುಲಜಂಬಾಲಿಮಲಿನಾ ಮೃಣಾಲೀಲಾಲಿತ್ಯಂ ವಹತಿ ಯದಧೋಹಾರಲತಿಕಾ. ನಿನ್ನ ಕಂಠವು ತ್ರಿಪುರಾಂತಕನಾದ ಶಿವನ ಆಲಿಂಗನದಿಂದ ಯಾವಾಗಲೂ ರೋಮಾಂಚಿತವಾಗಿ ನಿನ್ನ ಮುಖ ಕಮಲಕ್ಕೆ ನಾಳಶ್ರೀಯಂತಿರುವುದು. ಏಕೆಂದರೆ ಸ್ವತಃ ಶ್ವೇತವಾದ ನಿನ್ನ ಮುತ್ತಿನ ಹಾರವು ಕೃಷ್ಣ ಗುರುಗಂಧವೆಂಬಂತಹ ಕೆಸರಿನಿಂದ ಮಲಿನವಾಗಿ ತಾವರೆ ಬಳ್ಳಿಯ ಸೊಬಗನ್ನು ಧರಿಸಿರುವುದು. ಸೌಂದರ್ಯ ಲಹರಿ ಶ್ಲೋಕ ಸಂಖ್ಯೆ 69. ಗಲೇ ರೇಖಾಸ್ತಿಸ್ರೋ ಗತಿಗಮಕ ಗೀತೈಕ ನಿಪುಣೆ ವಿವಾಹವು ವ್ಯಾನದ್ಧ ಪ್ರಗುಣ ಗುಣ ಸಂಖ್ಯಾ ಪ್ರತಿಭುವಃ ವಿರಾಜಂತೆ ನಾನಾ ವಿಧ ಮಧುರ ರಾಗಾಕರಭುವಾಂ ತ್ರಯಾಣಾಂ ಗ್ರಾಮಾಣಾಂ ಸ್ಥಿತಿ ನಿಯಮ ಸೀಮಾನ ಇವತೆ. ಸಂಗೀತ ಗತಿ ಗಮಕಗಳಿಂದ ಗೀತೆಗಳನ್ನು ಹಾಡುವುದರಲ್ಲಿ ನಿಪುಣಳಾದವಳೆ, ನಿನ್ನ ಕುತ್ತಿಗೆಯಲ್ಲಿರುವ 3 ಭಾಗ್ಯ ರೇಖೆಗಳು ವಿವಾಹ ಕಾಲದಲ್ಲಿ ಶಿವನಿಂದ ಕಟ್ಟಲ್ಪಟ್ಟ ಅನೇಕ ಎಳೆಗಳುಳ್ಳ ಮಂಗಳ ಸೂತ್ರದಂತೆ ತೋರುತ್ತಾ ನಾನಾ ವಿಧವಾದ ಮಧುರ ರಾಗಗಳಿಗೆ ಆಶ್ರಯಭೂತವಾದ ಷಡ್ಜ, ಮಧ್ಯಮ, ಗಾಂಧಾರ ಎಂಬ 3 ಗ್ರಾಮಗಳು ಒಂದರಲ್ಲೊಂದು ಸೇರದ ನಿಯಮ ಸೀಮೆಯಂತೆ ವಿರಾಜಿಸುತ್ತಿವೆ. ಕುತ್ತಿಗೆಯಲ್ಲಿರುವ 3 ಭಾಗ್ಯ ರೇಖೆಗಳು ಮಹಾಭಾಗ್ಯ ಸೂಚಕವೆಂದು ಸಾಮುದ್ರಿಕಾ ಶಾಸ್ತ್ರದಲ್ಲಿ ಹೇಳಿದೆ.
ಸೌಂದರ್ಯಲಹರಿ ಶ್ಲೋಕ ಸಂಖ್ಯೆ 70. ಮೃಣಾಲೀ ಮೃದ್ವೀನಾಂ ತವ ಭುಜಲತಾನಾಂ ಚತಸೃಣಾಂ ಚತುರ್ಭಿಃ ಸೌಂದರ್ಯಂ ಸರಸಿಜಭವಸ್ತೌತಿ ವದನೈಃ ನಖೇಭ್ಯಃ ಸಂತ್ರಸ್ಯನ್ ಪ್ರಥಮಮಥನಾದಂಧಕರಿಪೋಃ ಚತುರ್ಣಾಂ ಶೀರ್ಷಾಣಾಂ ಸಮಮಭಯಹಸ್ತಾರ್ಪಣಧಿಯಾ. ಹೇ ಭಗವತಿ, ಬ್ರಹ್ಮನು ತನ್ನ ಮೊದಲನೆಯ ತಲೆಯನ್ನು ಕತ್ತರಿಸಿದ ಅಂಧಕರಿಪುವಾದ ಶಿವನ ಉಗುರುಗಳಿಗೆ ಹೆದರಿ ಒಂದೇ ಕಾಲದಲ್ಲಿಯೇ ಉಳಿದ 4 ತಲೆಗಳಿಗೂ ಅಭಯವನ್ನು ಪಡೆಯಬೇಕೆಂಬ ಬುದ್ಧಿಯಿಂದ ತನ್ನ 4 ಬಾಯಿಗಳಿಂದಲೂ ತಾವರೆಯ ದಂಟಿನಂತೆ ಮೃದುವಾದ ನಿನ್ನ 4 ಭುಜಲತೆಗಳ ಸೌಂದರ್ಯವನ್ನು ಹೊಗಳುತ್ತಾನೆ. ದೇವಿಯ ಭುಜಲತೆಯನ್ನು ವರ್ಣಿಸಲು ಬ್ರಹ್ಮನ ಹೊರತು ಮತ್ಯಾರಿಗೂ ಅಧಿಕಾರವಿಲ್ಲ ಎಂಬುದು ಇಲ್ಲಿನ ಅಭಿಪ್ರಾಯವಾಗಿದೆ. ಬ್ರಹ್ಮನಿಗೆ 5 ತಲೆಗಳಿದ್ದವಂತೆ. ಅಪಸ್ವರದಿಂದ ವೇದ ನುಡಿದ ಮೊದಲ ತಲೆಯನ್ನು ಶಿವನು ಚಿವುಟಿದನಂತೆ ಎಂಬ ಕಥೆ ರುದ್ರಯಾಮಳದಲ್ಲಿದೆ.